ಈಗ ನಾವೆಲ್ಲ ರಿಸರ್ವೇಷನ್ನು 3% ಬೆಳಿತೀವಿ. ನಾನು ರಿಸರ್ವೇಷನ್ ನಂಬ್ಕೊಂಡಿದ್ರೆ ನಾನು MLA ಆಗ್ತಿರ್ಲಿಲ್ಲ. ರಿಸರ್ವೇಷನ್ ಹಿಡಿದಿದ್ರೆ ನಮ್ಮಲ್ಲಿ ಎಲ್ಲಿ ಎಷ್ಟಿನೇ ಇಲ್ವಲ್ಲ. ಏನೋ ನಮ್ಮ ಜಿಲ್ಲೆನಲ್ಲಿ ಎಷ್ಟು ಏನಾದರೂ ಯಾವತ್ತನ ಆದರೆ ಅದು ಪಾವಗಡನೇ ಆಗೋದು, ಬೇರೆ ಆಗಲ್ಲ. ಜಾಸ್ತಿ ಇರೋದೇ ಪಾವಗಡದಲ್ಲಿ, ಅಲ್ಲಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಆಶಯನೂ ಕೂಡ. ಆದರೆ ನಾನು ಆ ಒಂದು ರಿಸರ್ವೇಷನ್ನ ನಂಬಿ ಕಾಯ್ತಾ ಕೂತ್ಕೊಳ್ದೆ. ನಾನು ಜನರಲ್ ಸೀಟಲ್ಲಿ ಪ್ರಯತ್ನ ಮಾಡಿದ ಹಿನ್ನೆಲೆಯಲ್ಲಿ ಎಲ್ಲ ಸಮುದಾಯದ ಜನರ ಆಶೀರ್ವಾದದಿಂದ ನಾನು ಕೂಡ 3 ಬಾರಿ MLAನೂ ಆದೆ, ಮತ್ತು 1 ಬಾರಿ MLCನೂ ಕೂಡ ಲೋಕಲ್ ಬಾಡಿಲಿ ಆದೆ. ನಾನು ಲೋಕಲ್ ಬಾಡಿ 98ಅಲ್ಲಿ ನಾನು ಸ್ಪರ್ಧೆ ಮಾಡಿದಾಗ ನಮ್ಮ ಪಾರ್ಟಿ ಕಾಂಗ್ರೆಸ್ ಅಲ್ಲಿ ಏನು ಮೆಜಾರಿಟಿನೇ ಇರಲಿಲ್ಲ. ದೇವೇಗೌಡರು ಪ್ರಧಾನಮಂತ್ರಿ ಇದ್ರು, JH ಪಟೇಲ್ ಚೀಫ್ ಮಿನಿಸ್ಟರ್ ಇಲ್ಲಿ. ಆ ಸಂದರ್ಭದಲ್ಲಿ ನಾನು ಸ್ಪರ್ಧೆ ಮಾಡಿದೆ. ಆ ಸ್ಪರ್ಧೆ ಮಾಡೋವಾಗಲೂ ಈಗ ಸೋಲೋ ಸೀಟ್ ಅಂತಂದ್ರೆ ನನಗೆ ಸೀಟ್ ಕೊಟ್ಟಿದ್ದವರು ಎಲ್ಲರೂ ಸೇರ್ಕೊಂಡು. ಆದರೆ ನಾನು ಅತಿ ಹೆಚ್ಚು ಬಹುಮತದಿಂದ ಗೆಲ್ಲಿಸಿದ್ರು ಜನ ನನ್ನ. ಮತ್ತೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಇಂದ ಗೆದ್ದವ್ ನಾನು ಒಬ್ಬನೇ. ಬರೀ ಕಾಂಗ್ರೆಸ್ನವರೇ ಓಟ್ ಹಾಕಿದ್ರೆ ನಂಗೆ ಗೆಲ್ತಾ ಇರಲಿಲ್ಲ, ಡಿಪಾಸಿಟ್ ಓಟ್ ಹೋಗೋದು. ಕಾಂಗ್ರೆಸ್ನವ್ರ ಜೊತೆಗೆ ಬೇರೆ ಸಮುದಾಯದವರು ಎಲ್ಲರೂ ಕೂಡ ಇಲ್ಲಪ್ಪ ಇವ್ ರಾಜಣ್ಣ ಏನಾಗಲಿ ಗಡಸ್ ಮನುಷ್ಯ ಅವನೇ, ಸತ್ಯ ಹೇಳ್ತಾನೆ, ಯಾರಿಗೂ ಏನು ಲೆಕ್ಕ ಕೊಡಗಲ್ಲ ಅವನು, ಅದರಿಂದ ಅವನು ಒಂದು ಹಠ ಏನಾದ್ರು ಹಿಡಿದ್ರೆ ಅವ್ನು ಕೆಲಸ ಮಾಡೇ ಮಾಡ್ತಾನೆ, ಮಾಡಿದಿನೋ ಬಿಟ್ಟಿದ್ರೆ ನನಗೆ ಗೊತ್ತಿಲ್ಲ. ಆದರೆ ಆ ಥರ ಒಂದು ನಂಬಿಕೆ ಜಿಲ್ಲೆನಲ್ಲಿ ಇದ್ದಿದ್ದರಿಂದ ನಾನು 1570 ಓಟು ಲೀಡರ್ ಗೆದ್ದೆ. ನಾನು ಫಸ್ಟ್ ರೌಂಡಲ್ಲೇ ನಾನು ಎಲೆಕ್ಷನ್ ದಿವಸ ಬೆಂಗಳೂರು ಮಲ್ಕೊಂಡ್ಬಿಟ್ಟಿದ್ದೀನಿ. ಕೌಂಟಿಂಗ್ ದಿವಸ ಬೆಂಗಳೂರಲ್ಲೇ ಇದ್ದೀನಿ.